ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಂದಗೋಳ ಮಾಜಿ ಪೌರಾಡಳಿತ ಸಚಿವ ಶಿವಳ್ಳಿ ಕುಟುಂಬಸ್ಥರಿಂದ ಬಡ ಮುಸ್ಲಿಂ ಕುಟುಂಬಗಳಿಗೆ 101 ಸಾಮೂಹಿಕ ವಿವಾಹ ಅದ್ದೂರಿಯಾಗಿ ಜರುಗಿದೆ. ಈ ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಸಲೀಂ ಅಹಮದ್ ಭಾಗಿಯಾಗಿದ್ದರು. ಕುಂದಗೋಳ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಶಿವಳ್ಳಿ ಕುಟುಂಬಸ್ಥರು ಸಕ್ರಿಯ ರಾಜಕೀಯಕ್ಕೆ ಇಳಿದಿರುವ ಹಿನ್ನೆಲೆ ಬಡ ಮುಸ್ಲಿಂ ಸಮುದಾಯದ 101 ಸಾಮೂಹಿಕ ವಿವಾಹ ಸಾಕ್ಷಿಯಾಗಿದೆ. ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾದ ಸಾರಥಿ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಸೋಲು ಅನುಭವಿಸಿದೆ. ನಂತರ ಕಾಂಗ್ರೆಸ್ ಪಕ್ಷದ 20ಕ್ಕೂ ಹೆಚ್ಚು ನಾಯಕರು ಕಾಂಗ್ರೆಸ್ ಸಾರಥಿಯಾಗಲು ಹರಸಾಹಸ ಪಡ್ತಾ ಇರುವ ಸಮಯದಲ್ಲಿ ಕುಂದಗೋಳ ಮತಕ್ಷೇತ್ರದ ಸಹೋದರನ ಗಟ್ಟಿಯಾದ ಸಂಘಟನೆಗೆ ಪುಷ್ಟಿಯಾಗುವಂತೆ ಸಹೋದರ ಸನ್ಮುಖ ಶಿವಳ್ಳಿ ಈ ವರ್ಷದ 101 ಬಡ ಮುಸ್ಲಿಂ ಯುವಕ ಯುವತಿಯರಿಗೆ ಸಾಮೂಹಿಕ ವಿವಾಹ ಮಾಡಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ನಾಯಕರ ಹಾವು ಏಣಿ ಆಟಕ್ಕೆ ಚಾಲನೆ ನೀಡಿದ್ರಾ ಎಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಸಾಮೂಹಿಕ ವಿವಾಹಕ್ಕೆ ಬರಬೇಕಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಸೇರಿ ಹಲವು ನಾಯಕರ ಆಹ್ವಾನ ಕೂಡ ಇದ್ರೂ ರಾಜಕೀಯ ಬಣ ಬಡಿದಾಟದಲ್ಲಿ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಕೆಲ ನಾಯಕರು ಜ್ಞಾನ ನಡಿ ಪ್ರದರ್ಶಿಸಿದ್ದರಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇನ್ನೊಂದು ಕಡೆ ರಾಜಕೀಯ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಈ ಶುಭ ಸಮಾರಂಭದಲ್ಲಿ ಕಾಣೆಯಾಗಿರಬಹುದು. ವಧುವರರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಒಳ್ಳೆಯ ಒಂದು ಜೀವನದ ನಿರೂಪಣೆ ಆಗಲಿ. ಏನು ನವ ಜೋಡಿ ಅದವು, ನವ ಜೋಡಿ ಜೀವನದೊಳಗ ಜನ್ಮದ ಜೋಡಿಯಾಗಿ ಬಾಳಿ ಭಗವಂತ ಮುಂದಿನ ದಿನಮಾನದಲ್ಲಿ ಹೆಚ್ಚು ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಸಮಸ್ತ ಕುಂದಗೋಳ ತಾಲೂಕಿನ ಎಲ್ಲ ಮುಸ್ಲಿಂ ಸಮಾಜದ ಹಿರಿಯರಿಗೆ, ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರಿಗೆ, ಸಮಾಜದ ಅಂಜುಮನ್ ಅಧ್ಯಕ್ಷರಿಗೆ, ಎಲ್ಲ ಜಮಾತಿನ ಅಧ್ಯಕ್ಷರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ. ಇನ್ನೊಂದು ನಮ್ಗೆ ಏನಂದ್ರೆ, ನಾವು ಈಗ ನಮ್ಮ ಸೌಕರ್ ಬಂದಾರ, ಈ ಭಾಗದ ಪ್ರಭಾವಿ ಮುಖಂಡರು, ಮುಂದಿನ ಭವಿಷ್ಯದ ನಾಯಕರು, ನಮ್ಮ ತಾಲೂಕಿಗೆ ಸ್ವಲ್ಪ ಕೆಲಸಗಳು. ಮುಂಬರುವ ದಿನದಲ್ಲಿ ಕುಂದಗೋಳ ಕಾಂಗ್ರೆಸ್ ಪಕ್ಷದ ರಾಜಕೀಯ ತಿರುವು ಹೇಗಿರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.